ದ್ವಿತೀಯ ಪಿಯುಸಿ ಕನ್ನಡ ಪದ್ಯ ಭಾಗ 1 ಕದಡಿದ ಸಲೀಲಂ ತಿಳಿವಂದದೆ ಪ್ರಶ್ನೋತ್ತರಗಳು. ಅಭ್ಯಾಸ ಭಾಗ. ಮುಖ್ಯ ಪ್ರಶ್ನೆ 1 ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು. ವಾಕ್ಯ 1 ಉಳಿದವರಳಿ ಎನ್ನ ಗೆಹುದು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತೆ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ರಾವಣನು ಬಹುರೂಪಿ ವಿದ್ಯೆಯನ್ನು ಒಲಿಸಿಕೊಂಡಾಗ ಆತನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮದೇಹಧಾರಿಯಾದ ರಾಮ ಇವರಿಬ್ಬರನ್ನುಳಿದು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ರಾವಣನು ಆ ವಿದ್ಯಾದೇವತೆಯ ಬಳಿ ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎಂದು ಪ್ರಶ್ನಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ ಸಮಬಲರೊಂದಿಗೆ ಹೋರಾಡುವುದೇ ನಿಜವಾದ ಶೌರ್ಯ ಎಂದು ನಂಬಿರುವ ನಾಗಚಂದ್ರನ ಕಾವ್ಯದ ರಾವಣನ ಸ್ವಾಭಿಮಾನ ಮತ್ತು ಉದಾತ್ತ ಗುಣವು ಈ ವಾಕ್ಯದಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 2 ಸಂಬಂಧಿಕರ ಜಗತ್ರಯ ದೊಳಿ ನೆನ್ನಗೆ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ರಾವಣನು ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ನೋಡಿ ಸಮಾಧಾನಗೊಂಡು ಸಂತೋಷವನ್ನು ಹೊಂದುತ್ತಾನೆ. ಅನಂತರ ತನ್ನ ಬಾಹುಗಳನ್ನೇ ತಾನೇ ಅಭಿಮಾನದಿಂದ ನೋಡಿಕೊಳ್ಳುತ್ತಾ ಇನ್ನು ಮುಂದೆ ಸ್ವರ್ಗ ಮಧ್ಯ ಪಾತಾಳಗಳೆಂಬ 3 ಲೋಕಗಳಲ್ಲೂ ನನ್ನನ್ನು ಜಯಿಸುವವರು ಯಾರು, ಯುದ್ಧದಲ್ಲಿ ಎದುರಿಸುವವರು ಯಾರು ಎಂದುಕೊಳ್ಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ ಅಸಾಧ್ಯವಾದ ಬಹುರೂಪಿಣಿ ವಿದ್ಯೆ ತನಗೆ ಒಲಿದಿರುವುದರಿಂದ ಇನ್ನು 3 ಲೋಕಗಳಲ್ಲೂ ನನ್ನನ್ನು ಜಯಿಸುವವರು ಯಾರೂ ಇಲ್ಲ ಎಂಬ ರಾವಣನ ಅತಿಯಾದ ಆತ್ಮವಿಶ್ವಾಸ ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 3 ಎನ್ನಂ ಕೇಳ್ದಪ್ಪೇನೋ ಕೊಲ್ಲ ವಾರ್ತೆಯನ್. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ರಾವಣನು ತನ್ನ ಬಾಹುಗಳನ್ನೇ ತಾನೇ ಅಭಿಮಾನದಿಂದ ನೋಡಿಕೊಳ್ಳುತ್ತಾ ನಂತರ ಸೀತಾದೇವಿಯ ವದನಾರವಿಂದವನ್ನು ನೋಡುವ ಕಾತರತೆಯುಳ್ಳವನಾಗಿ ಸೀತೆಯನ್ನು ಇರಿಸಿರುವ ಸ್ಥಳವಾದ ಪ್ರಮಾದ ವನಕ್ಕೆ ಬರುತ್ತಾನೆ. ಆದರೆ ರಾವಣನ ರೂಪವು ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಅಲ್ಪವಾಗಿ ತೋರಿತು. ರಾವಣನು ಸೀತಾದೇವಿಗೆ ಬಳಿಗೆ ಧಾವಿಸಿ ಬರುವಾಗ ಆಕೆ ರಾಮ ಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವನು ಎನ್ನುವಾಗ ಸೀತೆ ಈ ಮೇಲಿನಂತೆ ಅಂದುಕೊಳ್ಳುತ್ತಾಳೆ. ಸ್ವಾರಸ್ಯ ರಾವಣ ಕಂಡು ಯುದ್ಧರಂಗದಲ್ಲಿರುವ ತನ್ನ ಪತಿಯಾದ ರಾಮ ಮತ್ತು ಮೈದುನ ಲಕ್ಷ್ಮಣನ ಬಗ್ಗೆ ಇನ್ನೇನು ಕೆಟ್ಟ ವಾರ್ತೆಯನ್ನು ತಂದಿದ್ದಾನೋ ಎಂಬ ಸೀತೆಯ ಆತಂಕ ಮತ್ತು ಪತಿಭಕ್ತಿ ಇಲ್ಲಿ ಮಾರ್ಮಿಕವಾಗಿ ಅಭಿವ್ಯಕ್ತವಾಗಿದೆ. ವಾಕ್ಯ 4 ಅಸಾಧ್ಯ ಮಪ ಮರು ವಕ್ಕಮಿಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಹು ವಿದ್ಯೆಯನ್ನು ಕಲಿಸಿದ ನಂತರ ರಾವಣನು ಸೀತಾದೇವಿಯು ಇರುವ ಸ್ಥಳಕ್ಕೆ ಬರುತ್ತಾನೆ. ಅವನನ್ನು ಕಂಡೊಡನೆ ಸೀತೆಯು ರಾಮ ಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನು ಎಂದು ತೀರಾ ಕಳವಳಕ್ಕೆ ಒಳಗಾಗಿ ಭೀತಿಗೊಂಡು ನಡುಗತೊಡಗುತ್ತಾಳೆ. ಆಕೆ ನಡುಗುತ್ತಿದ್ದ ಸ್ಥಿತಿಯ ಸಮೀಪಕ್ಕೆ ಬಂದ ರಾವಣನು ಬಹು ಸ್ವರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಒಂದೇ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ ಶಕ್ತಿ ಪ್ರದರ್ಶನದಿಂದ ಪ್ರೀತಿಯನ್ನು ಒಲಿಸಿಕೊಳ್ಳಬಹುದು ಎಂದು ಭ್ರಮಿಸಿರುವ ರಾವಣನ ಅಹಂಕಾರ ಇಲ್ಲಿ ವ್ಯಕ್ತವಾಗಿದೆ. ತನಗೆ ದೈವಿಕ ಶಕ್ತಿ ಒಲಿದಿದೆ ಎಂಬ ಅಧಿಕಾರದ ಮದದಲ್ಲಿ ಆತ ವಿವೇಚನೆ ಕಳೆದುಕೊಂಡಿರುವ ಪರಿ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 5 ರಘು ತನುಜ ನ್ಯಾಯು ಪ್ರಾಣಂ ಬರೇಗಂ ಬಾರದಿರೋ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಸೀತೆಯ ಸಮೀಪಕ್ಕೆ ಬಂದ ರಾವಣನು ಬಹು ಸ್ವರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ. ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ.
ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ಆಗ ಸೀತೆ ಆತನ ಮಾತಿಗೆ ಪ್ರತಿಕ್ರಿಯಿಸುತ್ತಾ, ಕರುಣಿಸುವುದಿದ್ದರೆ ದಶವದನನೇ, ರಾಮ ಮತ್ತು ಲಕ್ಷ್ಮಣರ ಆಯಸ್ಸು ಮತ್ತು ಪ್ರಾಣವಿರುವವರೆಗೂ ಬರಬೇಡ ಎಂದು ಈ ಮಾತನ್ನು ಸೀತೆಯು ರಾವಣನಿಗೆ ಮೇಲಿನಂತೆ ಹೇಳುತ್ತಾಳೆ. ಸ್ವಾರಸ್ಯ: ಮೂರು ಲೋಕಗಳನ್ನೇ ನಡುಗಿಸುವ ರಾವಣನ ಎದುರು ಬಂದಿಯಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದರೂ ಸೀತೆಯು ತೋರುವ ನಿರ್ಭೀತತೆ ಅಂದರೆ ದಿಟ್ಟತನ ಈ ಮಾತಿನಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಅಭಿವ್ಯಕ್ತವಾಗಿದೆ. ವಾಕ್ಯ 6 ಕದಡಿದ ಸಲೀಲಂ ತಿಳಿಬಂದದೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾವಣನಿಗೆ ಸೀತೆಯ ಬಗ್ಗೆ ಇದ್ದ ಕೆಟ್ಟ ಭಾವನೆ ಮರೆಯಾಗಿ ಮನ ಪರಿವರ್ತನೆಯಾಗುವ ಸಂದರ್ಭ ಇದಾಗಿದೆ. ತನ್ನ ಮಾತನ್ನು ಕೇಳಿ ಸೀತೆಯು ಮೂರ್ಛಿತಳಾಗಿ ಭೂಮಿ ಬಿದ್ದದ್ದನ್ನು ನೋಡಿ ರಾವಣನಿಗೆ ಅವಳ ಮೇಲೆ ತೀವ್ರ ಅನುಕಂಪ ಹುಟ್ಟುತ್ತದೆ ಮತ್ತು ಆತ ಕರುಣೆ ತೋರುತ್ತಾನೆ. ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ಸೀತೆಯನ್ನು ಕಂಡಾಗ ಕಾಮದಿಂದ ಕದಡಿದ ರಾವಣನ ಮನಸ್ಸೆಂಬ ಕೊಳವು ಈಗ ವಿರಕ್ತಿಯಿಂದ ತಿಳಿಯಾಯಿತು ಎಂದು ಕವಿಯು ವಿವರಿಸುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಕೆಸರಿನಿಂದ ಕದಡಿದು ಹೋದ ಕೊಳದ ನೀರು ಸಮಯ ಕಳೆದಂತೆ ತನ್ನಷ್ಟಕ್ಕೆ ತಾನೇ ತಿಳಿಯಾಗುವಂತೆ ಕಾಮದಿಂದ ಕಲುಷಿತವಾಗಿದ್ದ ರಾವಣನ ಮನಸ್ಸು ಸೀತೆಯ ಮೇಲಿನ ವೈರಾಗ್ಯದಿಂದ ತಿಳಿಯಾಯಿತು ಎಂಬ ಕವಿಯ ಹೋಲಿಕೆ ಅತ್ಯಂತ ರಮಣೀಯವಾಗಿದೆ. ವಾಕ್ಯ 7 ಉದಾತ್ತನೋಳ್ ಪುಟಿದಲ್ತೆ ನೀಲಿ ರಾಗಂ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಉದಾತ್ತ ನಾಯಕನಾದ ರಾವಣನ ಮನ ಪರಿವರ್ತನೆಯ ಕುರಿತು ಕವಿಯು ವಿವರಿಸುವ ಸಂದರ್ಭ ಇದಾಗಿದೆ. ಜಾನಕಿಯು ಮೂರ್ಛಿತಳಾಗಿ ಬೀಳಲು ರಾವಣನಿಗೆ ಆಕೆಯ ಬಗ್ಗೆ ಅಪಾರ ಅನುಕಂಪ ಮತ್ತು ಕರುಣೆ ಹುಟ್ಟುತ್ತದೆ. ಕರ್ಮ ವಶನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ತನ್ನನ್ನು ತಾನೇ ಬೈದುಕೊಳ್ಳುತ್ತಾ ಪರಿತಪಿಸುತ್ತಾನೆ. ಸೀತೆ ಮೂರ್ಛೆ ಹೋಗುವವರೆಗೂ ಕಲುಷಿತಗೊಂಡಿದ್ದ ರಾವಣ ಮನಸ್ಸು ತಪ್ಪಿನ ಅರಿವಾದ ನಂತರ ತಿಳಿಯಾಗತೊಡಗಿತು. ಹೇಗೆ ಉದಾತ್ತನಾದವನಲ್ಲಿ ದುರಾಸೆಯು ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಲ್ಲಿ ಸೀತೆಯ ಮೇಲೆ ವೈರಾಗ್ಯ ಹುಟ್ಟಿತು ಎನ್ನುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ನಾಗಚಂದ್ರನ ಜೈನ ರಾಮಾಯಣದ ರಾವಣನು ಮೂಲತಃ ಸದ್ಗುಣಿಯಾಗಿದ್ದು ವಿವೇಕ ಜಾಗೃತವಾದ ತಕ್ಷಣವೇ ತಾನು ಮಾಡಿದ ಪಾಪದ ಅರಿವಾಗಿ ಆತನಲ್ಲಿ ವಿರಕ್ತಿ ಮೂಡುವ ಪರಿ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಅಭಿವ್ಯಕ್ತವಾಗಿದೆ. ವಾಕ್ಯ 8 ಅಪೇಕ್ಷಿಸುವೆನ್ನೆ ಗುಣ ಹಾನಿಯನ್ನ ಪಾಪದಿಂ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾವಣ ತನ್ನ ತಪ್ಪಿನ ಮನವರಿಕೆಯನ್ನು ಮಾಡಿಕೊಳ್ಳುವ ಸಂದರ್ಭ ಇದಾಗಿದೆ. ತನ್ನ ಒಲವಿಗೆ ಮಣಿಯದ ಸೀತೆಯು ಮಹಾಪತಿವ್ರತೆ ಎಂದು ಭಾವಿಸಿ ಅವಳು ತನ್ನ ದಿವ್ಯ ವಸ್ತ್ರ ಆಭರಣ ಹಾಗೂ ಗಂಧರ್ವ ರಾಜ್ಯದ ಆಮಿಷಗಳನ್ನು ಒಪ್ಪದೆ ಹುಲ್ಲುಕಡ್ಡಿಗೆ ಸಮವಾಗಿ ಭಾವಿಸಿದಳು ಎಂದು ಆಕೆಯ ಗುಣವನ್ನು ಮೆಚ್ಚಿಕೊಳ್ಳುತ್ತಾನೆ. ಜೊತೆಗೆ ಪೌರುಷಶಾಲಿಯಾದ ನಾನು ನನ್ನ ಈ ಕಾಮದ ಪಾಪ ಕಾರ್ಯದಿಂದ ನನ್ನ ಕುಲದ ಕೀರ್ತಿ ಅಥವಾ ಗುಣಹಾನಿಯನ್ನು ಬಯಸುತ್ತಿದ್ದೇನೆಯೇ ಎಂದು ತನ್ನನ್ನೇ ತಾನೇ ಪ್ರಶ್ನಿಸಿಕೊಳ್ಳುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಸೀತೆಯ ಪಾತಿವ್ರತ್ಯವನ್ನು ಕಂಡು ಪಶ್ಚಾತ್ತಾಪ ಪಡುವ ರಾವಣನು ಪರಸ್ತ್ರೀ ವ್ಯಾಮೋಹದಿಂದ ತನ್ನ ಪೌರುಷ ಮತ್ತು ಕೀರ್ತಿಯನ್ನು ತಾನೇ ನಾಶ ಮಾಡಿಕೊಳ್ಳುತ್ತಿರುವೆನಲ್ಲ ಎಂದು ಆತ್ಮಾವಲೋಕನ ಮಾಡಿಕೊಳ್ಳುವ ಪರಿ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿದೆ. ವಾಕ್ಯ 9 ಕಂದರ್ಪ ವಿಮೋಹದಿಂದಲ್ಗಲ್ಚಿದೆ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ರಾವಣ ತಾನು ಗೈದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಡುವ ಸಂದರ್ಭ ಇದಾಗಿದೆ. ಪ್ರಾಣ ಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ಯಾವ ಪೂರ್ವ ಯೋಜಿತ ಕಾರಣಗಳಿರಲಿಲ್ಲ. ನನ್ನ ಕರ್ಮವಶದಿಂದ ದೂರ ಮಾಡಿದೆನು. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯ ಮಾಡಿದೆನು ಎನ್ನುವಾಗ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಯಾವುದೇ ವೈಯಕ್ತಿಕ ದ್ವೇಷವಿಲ್ಲದಿದ್ದರೂ ಕೇವಲ ಕಾಮದ ವ್ಯಾಮೋಹಕ್ಕೆ ಬಲಿಯಾಗಿ ವಿವೇಕ ಕಳೆದುಕೊಂಡೆನಲ್ಲ ಎಂಬ ರಾವಣನ ತೀವ್ರ ಪಶ್ಚಾತ್ತಾಪ ಮತ್ತು ಅವನ
ಅಸಹಾಯಕತೆ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಾಕ್ಯ 10 ರಣಗ್ರಹದೊಳ್ ಪಿಡಿದು ತದಂ ಕೊಟ್ಟೆ ಪೆಂ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಭಿನವ ಪಂಪನೆಂದು ಖ್ಯಾತನಾಗಿರುವ ನಾಗಚಂದ್ರ ಕವಿಯು ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಮನ ಪರಿವರ್ತನೆಯಾದ ರಾವಣನು ಸೀತೆಯನ್ನು ರಾಮನಿಗೆ ಮರಳಿಸುವ ಬಗ್ಗೆ ತುಂಬಿದ ಸಭೆಯಲ್ಲಿ ತನ್ನ ತೀರ್ಮಾನವನ್ನು ಪ್ರಕಟಿಸುವ ಸಂದರ್ಭ ಇದಾಗಿದೆ. ತಾನು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳಲು ಸೀತೆಯನ್ನು ಸುಮ್ಮನೆ ಹಿಂದಿರುಗಿಸಿದರೆ ತಾನು ರಾಮನಿಗೆ ಎದುರಿದೆನೆಂದು ಜಗತ್ತು ನನ್ನನ್ನು ದೂರುತ್ತದೆ. ಇದರಿಂದ ನನ್ನ ಭುಜಬಲ, ಕೀರ್ತಿ ಮತ್ತು ಬಿರುದುಗಳಿಗೆ ಅಪಮಾನವಾಗುತ್ತದೆ. ಹಾಗಾಗಬಾರದೆಂದು ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿಸಿ ಹಿಡಿದು ತಂದು ಅವರ ಕೈಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ರಾವಣನು ಹೇಳುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ತನ್ನ ತಪ್ಪಿನ ಅರಿವಾದರೂ ಅದನ್ನು ಸರಿಪಡಿಸಿಕೊಳ್ಳುವಾಗ ತನ್ನ ಶೌರ್ಯ ಮತ್ತು ಕೀರ್ತಿಗೆ ಎಲ್ಲಿಯೂ ಚ್ಯುತಿ ಬಾರದಂತೆ ನೋಡಿಕೊಳ್ಳುವ ರಾವಣನ ಸ್ವಾಭಿಮಾನ, ವೀರತ್ವ ಹಾಗೂ ಉದಾತ್ತ ಗುಣವು ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಎತ್ತಿ ತೋರುತ್ತದೆ. ಮುಖ್ಯ ಪ್ರಶ್ನೆ 2 1 ಅಂಕದ ಪ್ರಶ್ನೆಗಳು. ಇವುಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪರೀಕ್ಷೆಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಆಯ್ಕೆಗಳ ಮೂಲಕ ನೀಡುತ್ತಾರೆಂಬ ಕಾರಣದಿಂದ ಉತ್ತರವನ್ನು ಆಯ್ಕೆಗಳ ಮೂಲಕ ನೀಡಿರುತ್ತೇನೆ, ಗಮನಿಸಿ ಮಕ್ಕಳೇ. ಪ್ರಶ್ನೆ 1 ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು? ಆಯ್ಕೆಗಳು ಶಂಕಿನಿ, ಬಹುರೂಪಿಣಿ, ಡಾಂಕಿನಿ, ಮಾರಿಣಿ. ಸರಿಯಾದ ಉತ್ತರ ಆ ಬಹುರೂಪಿಣಿ. ಅಥವಾ ಉತ್ತರ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ. ಪ್ರಶ್ನೆ 2 ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ಆಯ್ಕೆಗಳು ರಾವಣನನ್ನು, ರಾಮ ಲಕ್ಷ್ಮಣರನ್ನು, ಸೀತೆಯನ್ನು, ವಿಭೀಷಣನನ್ನು. ಸರಿಯಾದ ಆಯ್ಕೆ ಆ ರಾಮ ಲಕ್ಷ್ಮಣರನ್ನು. ಉತ್ತರ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಪ್ರಶ್ನೆ 3 ಮಯತನುಜೆ ಎಂದರೆ ಯಾರು? ಆಯ್ಕೆಗಳು ಸೀತೆ, ಗಾಂಧಾರಿ, ಸಾವಿತ್ರಿ, ಮಂಡೋದರಿ. ಸರಿಯಾದ ಆಯ್ಕೆ ಈ ಮಂಡೋದರಿ. ಉತ್ತರ ಮಯತನುಜೆ ಎಂದರೆ ಮಂಡೋದರಿ. ಪ್ರಶ್ನೆ 4 ಸೀತೆಯನ್ನು ರಾವಣನು ಎಲ್ಲಿರಿಸಿದ್ದನು? ಆಯ್ಕೆಗಳು ನಂದನವನದಲ್ಲಿ, ಅಶೋಕವನದಲ್ಲಿ, ಕುಬೇರವನದಲ್ಲಿ, ಪ್ರಮಾದವನದಲ್ಲಿ. ಸರಿಯಾದ ಆಯ್ಕೆ ಈ ಪ್ರಮಾದವನದಲ್ಲಿ. ಉತ್ತರ ಮತ್ತೊಮ್ಮೆ ರಾವಣನು ಸೀತೆಯನ್ನು ಪ್ರಮಾದವನದಲ್ಲಿ ಇರಿಸಿದ್ದನು. ಪ್ರಶ್ನೆ 5 ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು? ಆಯ್ಕೆಗಳು ಕಚಾರ ಕಾಂತೆಯರು, ವನದೇವತೆಗಳು, ತೋಟಗಾತಿಯರು, ಮಾಟಗಾತಿಯರು. ಸರಿಯಾದ ಆಯ್ಕೆ ಆ ಕಚಾರ ಕಾಂತೆಯರು. ಉತ್ತರ ಮತ್ತೊಮ್ಮೆ ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಕಚಾರ ಕಾಂತೆಯರು. ಪ್ರಶ್ನೆ 6 ಸೀತೆ ಯಾವುದನ್ನು ಹುಲ್ಲಿಗೆ ಸಮವೆಂದು ಭಾವಿಸಿದಳು? ಆಯ್ಕೆಗಳು ರಾವಣನ ರೂಪ, ರಾವಣನ ಮಾತು, ರಾವಣನ ವಂಶ, ರಾವಣನ ವ್ಯಕ್ತಿತ್ವ. ಸರಿಯಾದ ಆಯ್ಕೆ ಆ ರಾವಣನ ರೂಪ. ಉತ್ತರ ಮತ್ತೊಮ್ಮೆ ಸೀತೆ ರಾವಣನ ರೂಪವನ್ನು ಹುಲ್ಲಿಗೆ ಸಮವೆಂದು ಭಾವಿಸಿದಳು. ಪ್ರಶ್ನೆ 7 ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಆಯ್ಕೆಗಳು ತನ್ನನ್ನು ಕೂಡಲೇ ರಾಮನ ಬಳಿಗೆ ಕಳುಹಿಸು, ರಾಮನ ಆಯುಸ್ಸು ಮತ್ತು ಪ್ರಾಣ ಇರುವವರೆಗೂ ತನ್ನ ಬಳಿ ಬಾರದಿರು, ಲಂಕಾ ಸಾಮ್ರಾಜ್ಯವನ್ನು ತನಗೆ ಕೊಡು, ತನ್ನನ್ನು ಮದುವೆಯಾಗು. ಸರಿಯಾದ ಆಯ್ಕೆ ಆ ರಾಮನ ಆಯುಸ್ಸು ಮತ್ತು ಪ್ರಾಣ ಇರುವವರೆಗೂ ತನ್ನ ಬಳಿ ಬಾರದಿರು. ಉತ್ತರ ಮತ್ತೊಮ್ಮೆ ರಾಮನ ಆಯುಸ್ಸು ಮತ್ತು ಪ್ರಾಣ ಇರುವವರೆಗೂ ತನ್ನ ಬಳಿ ಬಾರದಿರು ಎಂದು ಸೀತೆ ರಾವಣನನ್ನು ಬೇಡಿಕೊಂಡಳು. ಪ್ರಶ್ನೆ 8 ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಆಯ್ಕೆಗಳು ಮಂಡೋದರಿ, ಸೀತೆ, ಸಾವಿತ್ರಿ, ಶಬರಿ. ಸರಿಯಾದ ಆಯ್ಕೆ ಆ ಸೀತೆ. ಉತ್ತರ ಮತ್ತೊಮ್ಮೆ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಪ್ರಶ್ನೆ 9 ವಿಭೂಷಣ ಯಾರು? ಆಯ್ಕೆಗಳು ರಾಮನ ಸಹೋದರ, ರಾವಣನ ಸಹೋದರ, ಸೀತೆಯ ಸಹೋದರ, ಲಕ್ಷ್ಮಣನ ಸಹೋದರ. ಸರಿಯಾದ ಆಯ್ಕೆ ಆ ರಾವಣನ ಸಹೋದರ. ಉತ್ತರ ಮತ್ತೊಮ್ಮೆ ವಿಭೂಷಣ ರಾವಣನ ಸಹೋದರ. ಪ್ರಶ್ನೆ 10 ಸೌಮಿತ್ರಿ ಎಂದರೆ ಯಾರು? ಆಯ್ಕೆಗಳು ರಾಮ, ಲಕ್ಷ್ಮಣ, ರಾವಣ, ಭರತ. ಸರಿಯಾದ ಆಯ್ಕೆ ಆ ಲಕ್ಷ್ಮಣ. ಉತ್ತರ ಮತ್ತೊಮ್ಮೆ ಸೌಮಿತ್ರಿ ಎಂದರೆ ಲಕ್ಷ್ಮಣ. ಮುಖ್ಯ ಪ್ರಶ್ನೆ 3 2 ಅಂಕಗಳ ಪ್ರಶ್ನೆಗಳು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಬಹುರೂಪಿಣಿ ವಿದ್ಯೆಯು
ರಾವಣನಿಗೆ ಏನೆಂದು ಆಶ್ವಾಸನೆ ಇಚ್ಛಿತು? ಉತ್ತರ: ಬಹುರೂಪಿಣಿ ವಿದ್ಯೆಯು ರಾವಣನ ಎದುರು ಪ್ರತ್ಯಕ್ಷವಾಗಿ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮ ದೇಹಧಾರಿಯಾದ ರಾಮನನ್ನು ಬಿಟ್ಟು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಆಶ್ವಾಸನೆ ಇಚ್ಚಿತು. ಪ್ರಶ್ನೆ 2: ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ: ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣನು ಅವರನ್ನುದ್ದೇಶಿಸಿ, ನಿಮಗಿಷ್ಟು ಅಪಮಾನವನ್ನುಂಟು ಮಾಡಿದ ಅಂಗದಾದಿಗಳನ್ನು ಉಪ್ಪು ಗಂಟಿಕ್ಕುವ ಸಮಯದಲ್ಲೇ ಬಂಧಿಸಿ ಸೆರೆಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಸಂತೈಸಿದನು. ಪ್ರಶ್ನೆ 3: ಸೀತೆಯ ತಲ್ಲಣಕ್ಕೆ ಕಾರಣವೇನು? ಉತ್ತರ: ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಹುಲ್ಲು ಕಡ್ಡಿಗಿಂತಲೂ ಅಲ್ಪವಾಗಿ ತೋರಿದರೂ ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆಯು ಕಳವಳಕ್ಕೆ ಒಳಗಾಗುತ್ತಾಳೆ. ರಾಮ ಲಕ್ಷ್ಮಣರನ್ನು ಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ರಾವಣನು ಕಂಡೊಡನೆ ಭೀತಿಗೊಂಡು ನಡುಗತೊಡಗಿದಳು. ಪ್ರಶ್ನೆ 4: ರಾವಣ ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಆಡಿದ ಮಾತುಗಳ್ಯಾವುವು? ಉತ್ತರ: ರಾವಣನು ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ, ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು. ಪ್ರಶ್ನೆ 5: ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಉತ್ತರ: ಸೀತೆಯು ಮೂರ್ಛಿತೆಯಾಗಲು ರಾವಣನಿಗೆ ಆಕೆಯ ಮೇಲೆ ಅನುಕಂಪ ಹುಟ್ಟಿ ಕರುಣೆ ತೋರುತ್ತಾನೆ. ಅಲ್ಲದೆ ತನ್ನ ಕರ್ಮದ ವಶವಾಗಿ ಹುಟ್ಟಿದಂತ ಕೆಟ್ಟ ಪಾಪದ ಘೋರ ಪರಿಣಾಮವನ್ನು ತಾನೇ ಅರಿತುಕೊಳ್ಳುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನ ಒಳಗೆ ಬದಲಾವಣೆಯಾಗಿ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತದೆ. ಪ್ರಶ್ನೆ 6: ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ಉತ್ತರ: ರಾವಣ ತನ್ನ ಆಪ್ತರನ್ನು ಕುರಿತು ಸದ್ಗುಣಗಳನ್ನು ಆಚರಣೆಯಲ್ಲಿ ಉಳಿಸಿಕೊಳ್ಳಲೆಂದೇ ಹೀಗೆ ನನ್ನ ಬಗೆಗೆ ಆಸಕ್ತಿಯನ್ನು ತೋರಲಿಲ್ಲ. ನಾನು ಒಡ್ಡಿದ ದಿವ್ಯವಾದ ವಸ್ತ್ರ ಆಭರಣ ಅಂಗ ಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜ್ಯಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗಿಂತಲೂ ಕಡೆಯಾಗಿ ಕಂಡ ಈಕೆಯನ್ನು ಪರಾಕ್ರಮಿಯಾದ ನಾನು ಅಪೇಕ್ಷಿಸಬಹುದೇ? ಹೀಗೆ ಕೆಟ್ಟ ಪಾಪ ಸಂಚಯನ ಮಾಡಿಕೊಳ್ಳಬಹುದೇ ಎಂದನು. ಪ್ರಶ್ನೆ 7: ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ? ಉತ್ತರ: ಈಗಲೇ ಸೀತೆಯನ್ನು ಕೊಂಡೊಯ್ದು ರಾಮನಿಗೊಪ್ಪಿಸಿದೆನೆಂದಾದರೆ ನನ್ನ ಪರಾಕ್ರಮ, ಹೆಚ್ಚಿನದಾದ ಸಾಮರ್ಥ್ಯ, ವೀರತ್ವ, ಗಳಿಸಿದ ಹೆಸರು, ಬಿರುದುಗಳೆಲ್ಲವೂ ವ್ಯರ್ಥವಾಗಿ ಹೋಗುತ್ತವೆ, ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗುತ್ತವೆ ಎಂದು ಸೀತೆಯನ್ನು ರಾಮನಿಗೊಪ್ಪಿಸದೇ ಇರಲು ರಾವಣನು ನಿರ್ಧರಿಸುತ್ತಾನೆ. ಪ್ರಶ್ನೆ 8: ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ: ಅಂತಿಮವಾಗಿ ರಾವಣನು 2 ಸೈನ್ಯ ಬೊಗಳುವಂತೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಸೋಲಿಸಿ ಬಂಧಿಸಿ ತಂದು ಸೀತೆಯನ್ನು ಕೊಡುವುದಾಗಿ ತೀರ್ಮಾನಕ್ಕೆ ಬರುತ್ತಾನೆ. ಮುಖ್ಯ ಪ್ರಶ್ನೆ 4 4 ಅಂಕಗಳ ಪ್ರಶ್ನೆಗಳು. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1: ರಾವಣನು ಬಹುಸ್ವರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಉತ್ತರ: ರಾವಣನು ಧ್ರುವ ಮಂಡಲದಂತೆ ನಿಶ್ಚಲವಾಗಿ ಮನೋ ನಿಗ್ರಹವನ್ನು ಮಾಡಿ ದಿವ್ಯ ಮಂತ್ರೋಚ್ಚಾರಣೆಯಿಂದ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳಲು ಸಾಧನೆ ಮಾಡುತ್ತಾನೆ. ಆಗ ವಿದ್ಯಾದೇವತೆಯು ಸಿಡಿಲಿನ ಆರ್ಭಟವನ್ನು ಮೀರುವಂತೆ ಯಮನ ನಾಲಿಗೆಯಂತೆ ಕಂಪಿಸುವ ಗರಗಸವನ್ನು ಹಿಡಿದುಕೊಂಡು ರಾವಣನ ಎದುರು ಪ್ರತ್ಯಕ್ಷಳಾಗುತ್ತಾಳೆ. ಅವಳು ಚಕ್ರಧಾರಿಯಾದ ಲಕ್ಷ್ಮಣ ಮತ್ತು ರಾಮನನ್ನು ಬಿಟ್ಟು ಮಿಕ್ಕ ವಾನರ ಸೈನ್ಯವನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ರಾವಣನು ಮಿಕ್ಕ ಸಾಮಾನ್ಯರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಆ ದೇವತೆಗೆ ನಮಸ್ಕರಿಸಿ ಶಾಂತಿನಾಥ ಜೀನ ವನಕ್ಕೆ ತೆರಳಿ ಪೂಜೆ ಸಲ್ಲಿಸುತ್ತಾನೆ. ಸಮಬಲರಲ್ಲದವರನ್ನು ಕೊಲ್ಲಲು ಇಚ್ಛಿಸಿದ ರಾವಣನ ವೀರತ್ವ ಇಲ್ಲಿ ವ್ಯಕ್ತವಾಗಿದೆ. ಪ್ರಶ್ನೆ 2: ಪ್ರಮಾದ ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಉತ್ತರ: ರಾವಣನು ಬಹುಸ್ವರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ನಂತರ ಪ್ರಮಾದ ವನದಲ್ಲಿರುವ ಸೀತೆಯ ಬಳಿ ಬರುತ್ತಾನೆ. ಬಂದವನು ಸೀತೆಯನ್ನು ಕಂಡು ಹೀಗೆ ಹೇಳುತ್ತಾನೆ: ಬಹುಸ್ವರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ನೀನು ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ. ರಾವಣನ ಈ ಮಾತುಗಳನ್ನು ಕೇಳಿ ಆಕೆ ಅತೀವವಾಗಿ ದುಃಖಿಸುತ್ತಾಳೆ. ನಂತರ ಸೀತೆಯು ರಾವಣನನ್ನು ಉದ್ದೇಶಿಸಿ, ಕರುಣಿಸುವುದಿದ್ದರೆ ಎಲೆ ದಶವದನನೇ, ಶ್ರೀರಾಮನ ಆಯುಷು ತೀರುವ ತನಕ
ಇಲ್ಲಿಗೆ ಬರಬೇಡ ಎಂದು ಹೇಳುತ್ತಾಳೆ. ಹೀಗೆ ಹೇಳಿದವಳೆ ಮೂರ್ಛೆಗೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ. ಪ್ರಶ್ನೆ 3. ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ಉತ್ತರ. ಬಹುಸ್ವರೂಪಿಣಿ ವಿದ್ಯೆಯನ್ನು ಸಾಧಿಸಿ ಬಂದ ರಾವಣನ ಆಮಿಷಗಳಿಗೆ ಬಗ್ಗದ ಸೀತೆಯು ರಾಮನ ಆಯುಷ್ಯ ಇರುವವರೆಗೂ ನನ್ನ ಬಳಿ ಬರಬೇಡ ಎಂದು ಹೇಳಿ ಮೂರ್ಛೆ ಹೋಗುತ್ತಾಳೆ. ಜಾನಕಿಯು ಮೂರ್ಛಿತಳಾಗಲು ರಾವಣನಿಗೆ ಆಕೆಯ ಬಗ್ಗೆ ಅಪಾರ ಅನುಕಂಪ ಮತ್ತು ಕರುಣೆ ಹುಟ್ಟುತ್ತದೆ. ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಇಷ್ಟು ಘೋರವಾದುದು ಎಂದು ಅರಿತು ಪರಿತಪಿಸುತ್ತಾನೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿರುಗಿಕೊಳ್ಳುವಂತೆ ರಾವಣನ ಕಾಮಮೋಹವು ನಶಿಸಿ ಅವನ ಮನಸ್ಸು ಪರಿವರ್ತನೆಯಾಗುತ್ತದೆ. ಕವಿಯ ಪ್ರಕಾರ ಉದಾತ್ತನಾದವನಲ್ಲಿ ದುರಾಸೆಯು ಹೇಗೆ ಸ್ಥಿರವಾಗಿ ನಿಲ್ಲಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡಿ ಮನ ಪರಿವರ್ತನೆಯಾಗುತ್ತದೆ. ಪ್ರಶ್ನೆ 4. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ. ಉತ್ತರ. ರಾವಣನಿಗೆ ತಾನು ಕೈಗೊಂಡ ಕಾರ್ಯ ತಪ್ಪು ಎಂದು ಅರಿವಿಗೆ ಬಂದಾಗ ಆತ ತುಂಬಾ ಪಶ್ಚಾತ್ತಾಪ ಪಟ್ಟುಕೊಳ್ಳುತ್ತಾನೆ. ಪ್ರಾಣ ಪ್ರಿಯರಾದ ರಾಮ ಸೀತೆಯರನ್ನು ದೂರ ಮಾಡಲು ಯಾವ ಪೂರ್ವ ಯೋಜಿತ ಕಾರಣಗಳಿರಲಿಲ್ಲ. ನನ್ನ ಕರ್ಮವಶದಿಂದ ನಾನು ಅವರಿಬ್ಬರನ್ನು ಪರಸ್ಪರ ದೂರ ಮಾಡಿದೆನು. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು. ಸೀತೆಯನ್ನು ರಾಮನಿಂದ ಅಗಲುವಂತೆ ಮಾಡಿ ನಾನು ಸೀತೆಗೆ ಎಷ್ಟು ದುಃಖವನ್ನು ಕೊಟ್ಟೆನು. ನಾನು ಕಾಮ ವ್ಯಾಮೋಹಕ್ಕೆ ಒಳಗಾದ್ದರಿಂದಾಗಿಯೇ ನನ್ನ ಕೆಟ್ಟ ಯಶಸ್ಸು ಎಂಬ ಬೇರಿಯ ನಾದ ಎಲ್ಲೆಡೆ ಹರಡುವಂತಾಯಿತು. ನನಗೆ ವಿಭೂಷಣನು ಆದರದಿಂದಲೇ ಹಿತನುಡಿಗಳನ್ನು ಹೇಳಿದರು. ಆತನನ್ನು ವಿನಯವಂತನಲ್ಲದ ನಾನು, ದುರ್ವ್ಯಸನಿಯಾದ ನಾನು ಬೆದರಿಸಿ ಎದರಿಸಿ ವಿನಯವಂತನಾದ ಆತನನ್ನು ಹೊಡೆದೊಡಿಸಿ ಲಂಕೆಯಿಂದ ಹೊರಕ್ಕೆ ಕಳುಹಿಸಿದೆ. ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಯಾರಾದರೂ ಅನುರಾಗದ ಸೆಳೆವಿನಿಂದ ಯಾವುದು ಹಿತ ಯಾವುದು ಅಹಿತ ಎಂಬ ಚಿಂತನೆಯನ್ನು ಏಕೆ ಮಾಡುತ್ತಾರೆ ಎಂದು ತನ್ನಿಂದ ಆದ ತಪ್ಪಿಗೆ ರಾವಣನು ಪರಿತಪಿಸುತ್ತಾನೆ. ವ್ಯಸನಕ್ಕೆ ಬಲಿಯಾದ ಮನುಷ್ಯನು ತನ್ನ ಹಿಂದಿನ ಎಲ್ಲ ವಿಚಾರಗಳನ್ನು ಮರೆತು ವಿಷಯ ಸುಖವೆಂಬ ಮದ್ಯದ ಅಮಲಿಗೊಳಗಾಗಿ ವಿವೇಚನೆಯನ್ನು ಕಳೆದುಕೊಳ್ಳುತ್ತಾನೆ ಎಂದು ರಾವಣನು ವಿಧವಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಪ್ರಶ್ನೆ 5. ಕದಡಿದ ಸಲೀಲಂ ತಿಳಿಬಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ. ಉತ್ತರ. ನಾಗಚಂದ್ರ ಕವಿಯ ಪ್ರಕಾರ ರಾವಣನು ಮೂಲತಃ ಉದಾತ್ತ ನಾಯಕ ಹಾಗೂ ಸದ್ಗುಣಿ. ನಳಕು ಬರನ ಪತ್ನಿ ಉಪರಂಪೆಯು ಆಸೆಪಟ್ಟು ಬಂದಾಗ ಆಕೆಗೆ ಸದುಪದೇಶ ನೀಡಿ ಕಳುಹಿಸಿದ ಶ್ರೇಷ್ಠ ವ್ಯಕ್ತಿತ್ವ ರಾವಣನದ್ದು. ಆದರೆ ವಿಧಿವ್ಯಾಸದಿಂದ ಸೀತೆಯ ವ್ಯಾಮೋಹಕ್ಕೆ ಸಿಲುಕಿ ವಿವೇಚನೆ ಕಳೆದುಕೊಳ್ಳುತ್ತಾನೆ. ಆಕೆಯು ಮೂರ್ಛೆ ಹೋದಾಗ ಕಾಮದಿಂದ ಕದಡಿದ ಅವನ ಮನಸ್ಸು ತಿಳಿಯಾಗುತ್ತದೆ. ತಾನು ಮಾಡಿದ ತಪ್ಪನ್ನು ನೆನೆದು ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಕೊನೆಯಲ್ಲಿ ಸೀತೆಯನ್ನು ಸುಮ್ಮನೆ ಒಪ್ಪಿಸಿದರೆ ಜಗತ್ತು ತನ್ನನ್ನು ಏಡಿ ಎನ್ನುತ್ತದೆಂದು ಭಾವಿಸಿ ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಗೌರವಯುತವಾಗಿ ಸೀತೆಯನ್ನು ಮರಳಿಸುವ ತೀರ್ಮಾನ ಮಾಡುತ್ತಾನೆ. ಹೀಗೆ ವಾಲ್ಮೀಕಿ ರಾಮಾಯಣದ ಕ್ರೂರ ರಾವಣನನ್ನು ಕವಿ ನಾಗಚಂದ್ರನು ತನ್ನ ಕಾವ್ಯದಲ್ಲಿ ಕಾಮದಿಂದ ಕದಡಿ ಪಶ್ಚಾತ್ತಾಪದಿಂದ ತಿಳಿಯಾಗುವ ವೀರ ಹಾಗೂ ಉದಾತ್ತ ನಾಯಕನಾಗಿ ಚಿತ್ರಿಸಿರುವುದು ಆತನ ವ್ಯಕ್ತಿತ್ವದ ಹಿರಿಮೆಯನ್ನು ಸಾರುತ್ತದೆ. ಭಾಷಾಭ್ಯಾಸ. ಇವುಗಳಿಗೆ ನಾನಾಥ ಪದಗಳನ್ನು ಬರೆಯಿರಿ. ಸುಳ್ ಸಲ ಬಾರಿ, ಸುಳ್ ಸರದಿ ಸರತಿ, ಕರ ಕೈ, ಕರ ಸುಂಕ, ರಾಗ ಹಾಡಿನ ಲಯ, ರಾಗ ಅನುರಾಗ, ಕಳೆ ಮುಖದ ಕಾಂತಿ, ಕಳೆ ಕಳೆ ತಿಳಿಯುವುದು, ಬಗೆ ಮನಸ್ಸು, ಬಗೆ ರೀತಿ, ದೊರೆ ರಾಜ, ದೊರೆ ಸಿಕ್ಕು, ಗಂಟ ಪತಿ, ಗಂಡ ಆಪತ್ತು ಅಥವಾ ಗಂಡಾಂತರ. ಇವುಗಳ ತತ್ಸಮ ರೂಪವನ್ನು ಬರೆಯಿರಿ. ತತ್ಸಮ ತದ್ಭವ. ಜಸ ಯಶಸ್ಸು, ಬನ್ನ ಭಗ್ನ, ವೀರ ವೀರ, ಮೊಗ ಮುಖ, ಪರೀಕ್ಷಿಸು ಪರೀಕ್ಷಿಸು. 3. ಇವುಗಳಿಗೆ ಎರಡೆರಡು ಸಮಾನಾರ್ಥಕಗಳನ್ನು ಬರೆಯಿರಿ. ಪ್ರಮೋದ ಸಂತೋಷ, ಹರ್ಷ, ಆನಂದ. ಸಲೀಲ ನೀರು, ಜಲ, ಉದಕ. ವಕ್ರ ಮುಖ, ವದನ, ಹಾಸ್ಯ. ನೀಲಿರಾಗ ಗಾಢವಾದ ಮೋಹ, ಸ್ಥಿರವಲ್ಲದ ಪ್ರೀತಿ. ಪರಭವ ಸೋಲು, ಅಪಮಾನ, ತಿರಸ್ಕಾರ. ಕಡುಪು ತೀವ್ರತೆ, ಶಕ್ತಿ, ಸಾಂದ್ರತೆ, ಕೋಪ. ವಕ್ರ ಪದ್ಮ, ಮುಖಾಬ್ಧ, ನಳ ನಾಲಿದೆ ಈ ಮುಂತಾದ ಶಬ್ದಗಳು ಸಾವರ್ಯಂತ ಮುಖ ಎಂಬರ್ಥವನ್ನು ನೀಡುತ್ತವೆ. ಈ ಪದ ಪ್ರಯೋಗಗಳನ್ನು ಗಮನಿಸಿ. ಈ ಪದಗಳು
ಉಪಮಾಲಂಕಾರ ಅಥವಾ ರೂಪಕಾಲಂಕಾರಕ್ಕೆ ಉದಾಹರಣೆಯಾಗಿವೆ. ಇಲ್ಲಿ ಮುಖವನ್ನು ತಾವರೆಗೆ ಹೋಲಿಸಲಾಗಿದೆ ಅಥವಾ ಮುಖವೇ ತಾವರೆ ಎಂದು ಅಭೇದ ಕಲ್ಪಿಸಲಾಗಿದೆ. ಇಲ್ಲಿ ಬಿಡಿಸಿ ಬರೆದಿರುವುದನ್ನು ಗಮನಿಸಿ. ವಕ್ರ ಪ್ಲಸ್ ಪದ್ಮ, ವಕ್ರ ಪದ್ಮ. ಮುಖ ಪ್ಲಸ್ ಹಬ್ಬ, ಮುಖಹಬ್ಬ. ನಳಿನ ಪ್ಲಸ್ ಅನಾನೆ, ನಳಿನಾನನೆ. ಚಟುವಟಿಕೆ. ಪ್ರಶ್ನೆ 1. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಪಡುವ ಸಂದರ್ಭವೊಂದನ್ನು ಕುರಿತು ಲೇಖನ ರಚಿಸಿ. ಲೇಖನ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಪಡುವ ಸಂದರ್ಭ. ತಪ್ಪು ಮಾಡುವುದು ಮನುಷ್ಯ ಸಹಜ ಗುಣ. ಪ್ರಪಂಚದಲ್ಲಿ ಯಾರು ಪರಿಪೂರ್ಣರಲ್ಲ. ಆದರೆ ತಪ್ಪು ಮಾಡುವುದಕ್ಕಿಂತಲೂ ಮುಖ್ಯವಾದದ್ದು ಆ ತಪ್ಪಿನ ಅರಿವಾಗುವುದು. ತಾನು ಮಾಡಿದ ಕಾರ್ಯ ತಪ್ಪು ಎಂದು ಮನಗಂಡು ಅದಕ್ಕಾಗಿ ಮನಸ್ಸಿನ ಆಳದಿಂದ ಮರುಗುವುದೇ ಪಶ್ಚಾತ್ತಾಪ. ಈ ಪಶ್ಚಾತ್ತಾಪದ ಮುಂದಿನ ಉದಾತ್ತ ಹಂತವೇ ಪ್ರಾಯಶ್ಚಿತ್ತ. ತಪ್ಪನ್ನು ತಿದ್ದುಕೊಂಡು ಪುನಃ ಅಂಥ ತಪ್ಪನ್ನು ಮಾಡದಂತೆ ಎಚ್ಚರ ವಹಿಸುವುದೇ ನಿಜವಾದ ಪಶ್ಚಾತ್ತಾಪವಾಗಿದೆ. ಪಶ್ಚಾತ್ತಾಪ ಪಡುವ ಸಂದರ್ಭವು ಮನುಷ್ಯನ ಜೀವನದಲ್ಲಿ ಮಹತ್ವದ ತಿರುವನ್ನು ನೀಡುತ್ತದೆ. ಇದು ಕದಡಿದ ನೀರು ತಿಳಿಯಾದಂತೆ ಮನಸ್ಸನ್ನು ನಿರ್ಮಲಗೊಳಿಸುವ ಪ್ರಕ್ರಿಯೆ. ದೈನಂದಿನ ಜೀವನದಲ್ಲಿ ಉದಾಹರಣೆಗೆ, ಕೋಪದ ರಭಸದಲ್ಲಿ ಆತ್ಮೀಯರಿಗೆ ನೋಯಿಸುವ ಮಾತುಗಳನ್ನಾಡಬಾರದು. ಆ ಕ್ಷಣ ಕಳೆದ ನಂತರ ತಪ್ಪಿನ ಅರಿವಾಗಿ ಅಪರಾಧ ಪ್ರಜ್ಞೆ ಕಾಡತೊಡಗುತ್ತದೆ. ಈ ತಳಮಳವೇ ಪ್ರಾಯಶ್ಚಿತ್ತಕ್ಕೆ ನಾಂದಿ ಆಡುತ್ತದೆ. ಆಗ ಅಹಂಕಾರ ತೊರೆದು ಅವರ ಬಳಿ ಕ್ಷಮೆ ಯಾಚಿಸುವುದು ಮತ್ತು ಹಾನಿಯಾದ ಸಂಬಂಧವನ್ನು ಸರಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದು ಪ್ರಾಯಶ್ಚಿತ್ತದ ಸಂದರ್ಭವನ್ನು ಸೃಷ್ಟಿಸುತ್ತದೆ. ಇದು ಎದುರಿನ ವ್ಯಕ್ತಿಯನ್ನಷ್ಟೇ ಅಲ್ಲ, ನಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತದೆ. ತಪ್ಪುಗಳನ್ನು ಒಪ್ಪಿಕೊಂಡು ತಿದ್ದುಕೊಳ್ಳುವುದು ಸಾಹಸದ ಕೆಲಸ. ಪ್ರಾಯಶ್ಚಿತ್ತ ಪಡುವ ಮನಸ್ಸು ನಮ್ಮನ್ನು ಅಹಂಕಾರ ಮತ್ತು ದ್ವೇಷದಿಂದ ಮುಕ್ತಗೊಳಿಸಿ ನೆಮ್ಮದಿಯ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಇದು ಕೇವಲ ಇಂದಿನದ್ದನ್ನು ಸರಿಪಡಿಸುವುದಲ್ಲ, ಬದಲಾಗಿ ಒಂದು ಉತ್ತಮ ಮತ್ತು ವಿವೇಕಯುತ ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಲಕ್ಷಣವಾಗಿದೆ. ಆದ್ದರಿಂದ ತಪ್ಪಿನ ಅರಿವಾದ ತಕ್ಷಣ ಪ್ರಾಯಶ್ಚಿತ್ತಕ್ಕೆ ಮುಂದಾಗುವುದು ಉತ್ತಮ ವ್ಯಕ್ತಿತ್ವದ ಲಕ್ಷಣವಾಗಿದೆ. 2. ವಿಧಿಲಿಖಿತ ಹಣೆಬರಹ, ಪೂರ್ವಜನ್ಮದ ಪಾಪ. ಇಂತಹ ಕಲ್ಪನೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ. ಚರ್ಚಿಸಿದ ವಿಷಯಗಳು. ಸಂಪ್ರದಾಯವಾದಿ ಜೀವನದಲ್ಲಿ ನಡೆಯುವ ಎಲ್ಲವೂ ಮೊದಲೇ ನಿರ್ಧಾರವಾಗಿರುತ್ತದೆ. ನಮ್ಮ ಹತೋಟಿಯಲ್ಲಿ ಏನೂ ಇಲ್ಲ. ಕಷ್ಟಗಳು ಪೂರ್ವಜನ್ಮದ ಕರ್ಮದ ಫಲ. ಇದು ಸೋಲನ್ನು ಒಪ್ಪಿಕೊಳ್ಳಲು ಅಥವಾ ಕಷ್ಟಕಾಲದಲ್ಲಿ ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಲು ಸಹಾಯ ಮಾಡಬಹುದು. ನಾಗಚಂದ್ರನ ರಾವಣನು ತನ್ನ ಕಾಮವನ್ನು ವಿಧಿಲಿಖಿತ ಎನ್ನುತ್ತಾನೆ. ಮತ್ತೊಂದು ದೃಷ್ಟಿಕೋನ ಪ್ರಗತಿಪರ ಅಥವಾ ವೈಜ್ಞಾನಿಕ. ಮನುಷ್ಯ ತನ್ನ ಹಣೆಬರಹವನ್ನು ತಾನೇ ಬರೆಯುತ್ತಾನೆ. ಪ್ರಯತ್ನ, ಆಲೋಚನೆ ಮತ್ತು ನಿರ್ಧಾರಗಳನ್ನು ತಮ್ಮ ಭವಿಷ್ಯ ರೂಪಿಸುತ್ತವೆ. ಮೂಢನಂಬಿಕೆಗಳು ಮನುಷ್ಯನನ್ನು ಸೋಮಾರಿಯನ್ನಾಗಿ ಮಾಡುತ್ತವೆ. ಕೈ ಕೆಸರಾದರೆ ಬಾಯ್ಮೊಸರು ಎಂಬ ಗಾದೆಯಂತೆ ಶ್ರಮ ಮುಖ್ಯ. ತೀರ್ಮಾನ. ಜೀವನದಲ್ಲಿ ಸಂಪೂರ್ಣವಾಗಿ ನಂಬಿ ಹೂಡುವುದಕ್ಕಿಂತ ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುವುದು ಮುಖ್ಯ. ಫಲಿತಾಂಶ ಏನೇ ಇರಲಿ ಅದನ್ನು ಎದುರಿಸುವ ಶಕ್ತಿ ಬೆಳೆಸಿಕೊಳ್ಳಬೇಕು.